ಎಲ್ಲರಿಗೂ ನಮಸ್ಕಾರ. ಸಿಂಪಲ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಟಿಪ್ಸ್ ಏನಂದ್ರೆ ಕಪ್ಪು ಮೊಣಕೈ ಹಾಗೂ ಕಪ್ಪು ಮೊಣಕಾಲಿನ ನಿವಾರಣೆ ಹೇಗೆ ಅಂತ ನೋಡ್ತಾ ಬರೋಣ. ಮೊದಲನೇದು ಎಣ್ಣೆಯ ಮಸಾಜ್. ಬಾದಾಮಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಹರಳೆಣ್ಣೆ, ಆಲಿವ್ ಎಣ್ಣೆ ಮುಂತಾದ ಎಣ್ಣೆಗಳಲ್ಲಿ ಯಾವುದೋ ಒಂದು ಎಣ್ಣೆಯನ್ನು ಮೊಣಕೈ ಹಾಗೂ ಮೊಣಕಾಲಿನ ಮೇಲೆ ಹಚ್ಚಿ ಮಸಾಜ್ ಮಾಡಿ 1 ಗಂಟೆಯ ನಂತರ ನೀರಿನಿಂದ ತೊಳೆಯಿರಿ. ಎರಡನೇದು ಅಡುಗೆ ಸೋಡಾ. ಅಡುಗೆ ಸೋಡಾಕ್ಕೆ ಸ್ವಲ್ಪ ಹಾಲನ್ನು ಬೆರೆಸಿ ಪೇಸ್ಟ್ ನಂತೆ ತಯಾರಿಸಿಕೊಂಡು ಕಪ್ಪಾಗಿರುವ ಮೊಣಕೈ ಹಾಗೂ ಮೊಣಕಾಲುಗಳ ಮೇಲೆ ಹಚ್ಚಿ ವೃತ್ತಾಕಾರವಾಗಿ ಮಸಾಜ್ ಮಾಡಿ. ಮೂರನೇದು ಸ್ವಲ್ಪ ಅರಿಶಿಣದ ಪುಡಿಗೆ ಹಾಲು ಮತ್ತು ಜೇನುತುಪ್ಪವನ್ನು ಮೆದುವಾದ ಪೇಸ್ಟ್ ನಂತೆ ಕಲಸಿಕೊಳ್ಳಿ. ಈ ಮಿಶ್ರಣವನ್ನು ಮೊಣಕೈ ಹಾಗೂ ಮೊಣಕಾಲುಗಳಿಗೆ ಹಚ್ಚಿ 20 ನಿಮಿಷಗಳ ನಂತರ ಈ ಮಿಶ್ರಣವನ್ನು ಒದ್ದೆ ಕೈಯಿಂದ 2 ನಿಮಿಷಗಳವರೆಗೆ ಉಜ್ಜಿ ನಂತರ ನೀರಿನಿಂದ ತೊಳೆಯಿರಿ. ನಾಲ್ಕನೇದು ನಿಂಬೆ ರಸಕ್ಕೆ 1 ಚಮಚ ಜೇನುತುಪ್ಪವನ್ನು ಬೆರೆಸಿ ಮೊಣಕೈ ಹಾಗೂ ಮೊಣಕಾಲಿಗೆ ಹಚ್ಚಿ 20 ನಿಮಿಷಗಳ ನಂತರ ನೀರಿನಿಂದ ತೊಳೆಯಿರಿ. ಐದನೇದು ನೈಸರ್ಗಿಕ ಬ್ಲೀಚ್ಗಳಾದ ನಿಂಬೆಹಣ್ಣು, ಕಿತ್ತಳೆ ಹಣ್ಣು, ಟೊಮೆಟೊ, ದ್ರಾಕ್ಷಿ ಮುಂತಾದವುಗಳ ರಸವನ್ನು ನಿಯಮಿತವಾಗಿ ಹಚ್ಚುವುದರಿಂದ ಮೊಣಕೈ ಹಾಗೂ ಮೊಣಕಾಲಿನ ಕಪ್ಪು ಬಣ್ಣವು ಮಾಯವಾಗುತ್ತದೆ. ಆರನೇದು ಮಾಯಿಶ್ಚರೈಸರ್ ಗಳನ್ನು ಅಥವಾ ಪೆಟ್ರೋಲಿಯಂ ಜೆಲ್ಲಿಯನ್ನು ಪ್ರತಿದಿನ ಸ್ನಾನದ ಬಳಿಕ ಹಚ್ಚುವುದರಿಂದ ಮೊಣಕೈ ಹಾಗೂ ಮೊಣಕಾಲುಗಳು ಮೃದುವಾಗಿರುತ್ತದೆ ಹಾಗೂ ಕಪ್ಪಾಗುವುದಿಲ್ಲ. ಏಳನೇದು ಆಲೂಗೆಡ್ಡೆಯನ್ನು ಬೇಯಿಸಿಕೊಂಡು ಹಿಸುಕಿ ಪುಡಿ ಮಾಡಿ ಕಪ್ಪಾದ ಮೊಣಕೈ ಹಾಗೂ ಮೊಣಕಾಲಿಗೆ ಹಚ್ಚಿ. ಎಂಟನೇದು ಪರಂಗಿ ಹಣ್ಣಿನ ಪೇಸ್ಟ್ ಮಾಡಿ ಮೊಣಕೈ ಹಾಗೂ ಮೊಣಕಾಲುಗಳಿಗೆ ಹಚ್ಚಿ 10 ನಿಮಿಷಗಳ ಕಾಲ ನಂತರ ನೀರಿನಿಂದ ತೊಳೆಯಿರಿ. ಈ ವಿಧಾನವನ್ನು ಕೆಲವು ವಾರಗಳವರೆಗೆ ಮುಂದುವರಿಸಿ. ಒಂಬತ್ತನೇದು ಪ್ರತಿನಿತ್ಯ ಹಾಲಿನ ಕೆನೆಯನ್ನು ಮೊಣಕೈ ಹಾಗೂ ಮೊಣಕಾಲಿಗೆ ಹಚ್ಚಿ ಮೃದುವಾಗಿ ಮಸಾಜ್ ಮಾಡಿ. ಈ 9 ಟಿಪ್ಗಳನ್ನು ನೀವು ಸುಮಾರು 2 ತಿಂಗಳವರೆಗೆ ಅಥವಾ 3 ತಿಂಗಳ ಒಳಗೆ ನಿಮಗೆ ಒಳ್ಳೆಯ ಉತ್ತಮವಾದ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ನ ಮರಿದಲೇ ಟ್ಯಾಪ್ ಮಾಡಿ. ಥ್ಯಾಂಕ್ ಯು.